ಏನಂತೆ ಫೋನ್ ಮಾಡಿದ್ದು? ಮಾತಾಡ್ತಾ ಇರೋ ಹಾಗೆ ಕಟ್ಟಾಯ್ತು, ಮತ್ತೆ ಟ್ರೈ ಮಾಡ್ತೀನಿ. ಏಯ್, ಮಾಸ್ತಿ ಕೊಪ್ಪಲ್ ಮನೆತನ ಅಂತಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ಮಾಸ್ತಿ ಕೊಪ್ಪಲು ಮನೆತನ ಅಂತಾನೆ ಅನ್ಕೊಂಡಿದೀನಿ. ಕೆರ ತಗೊಂಡು ಕಿತ್ತೋಗಂಗ್ ಹೊಡಿತೀನಿ ನನ್ನ ಮಗನೇ. ಯಾಕಜ್ಜಿ ಯಾವಾಗ ನೋಡ್ರು ಕೆರ 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 ಅಂತಾನೆ ಇರ್ತೀಯಾ? ನೀನ್ ಮಾಸ್ತಿ ಕೊಪ್ಪಳೋಳ ಅಥವಾ ಮಾಹಿಷ್ಮತಿ ಅವಳ? ನನ್ಗೊಂದು ಅರ್ಥ ಆಯ್ತಾ ಇಲ್ಲ. ಏಯ್, ಕೋಪ ಮಾಡ್ಕೊಳ್ಬೇಡಿ, ಸುಮ್ಮನಿರಿ. ಅಜ್ಜಿ, ಏನಾಯ್ತು ಹೇಳಿ. ಕಾಗೆ ನೀರು ಕುಡಿಬೇಕು ಅಂದ್ರೆ ಕಲ್ಲು ಹಾಕ್ಬಿಟ್ಟು ನೀರು ಕುಡಿಯುತ್ತೆ, ಅದಕ್ಕೆ ನಾವೇ ತಗೊಂಡು ಕುಡಿಸ್ಬೇಕು ಅಂತ ಏನಿಲ್ಲ. ಕೆಲಸ ಆಗ್ಬೇಕಾಗಿರೋದು ಆ ಶಿವಗೆ, ಅವನೇ ಮಾಡ್ತಾನೆ. ಹೇಳು. ಕರೆಕ್ಟಾಗಿ ಹೇಳಿದ್ರಿ ಅಜ್ಜಿ. ಅವನೇ ಮಾಡ್ತಾನೆ, ಅವನೇ ಕಾಲಿಗೆ ಬೀಳ್ತಾನೆ. ಯಾಕಂದ್ರೆ ಅವಸರ ಇರೋದು ಅವನಿಗೆ. ಅದಕ್ಕೆ ಜೋಯಿಸ್ರಿಗೆ ಹೇಳಿ 10 ದಿವಸಕ್ಕೆ ಮುಹೂರ್ತ ಇಡಿಸಿವ್ನಿ. 10 ದಿನಕ್ಕೆ ಇಡಿಸ್ಬಿಟ್ಟ? ಯಾಕ್ಲಾ? 11ನೇ ದಿನಕ್ಕೆ ಇಡ್ಸಕ್ಕೆ ಅದೇನು ತಿತ್ತೀನಿ? ಮದುವೆ ತಾನೆ. ಪಾರನ ನೋಡಕ್ಕೆ ಕಾಯಕ್ಕೆ ಹಾಕಿಲ್ಲ, ಅದಕ್ಕೆ 10ನೇ ದಿವಸಕ್ಕೇನೆ ಮುಹೂರ್ತ ಇಡಿಸಿವ್ನಿ. ಪಾರು ಬರ್ತಾಳೆ, ನನ್ನ ನೋಡ್ತಾಳೆ, ನಾನು ಆಡ್ತೀನಿ, ನನ್ನ ಟ್ಯಾಲೆಂಟ್ ನೋಡಿ ಅವಳು ಬಿದ್ದೋಯ್ತಾಳೆ. ಕಾಲಲ್ಲಿ ವಿಷ ಸಾಯಿಸ್ಬಿಡ್ತೀನಿ ನನ್ನ ಮಗನೇ. ಸಾಯಿಸ್ಬಿಡು, ಮಲ್ಕೊಂಡಲ್ಲೇ ಗುಟಕ್ಕನ್ ಸತ್ತೋಯ್ತಾನೆ. ಬಿಡ್ತು ಅನ್ನೋಣ. ಏನಿಲ್ಲ ಬಿಡ್ತು ಅನ್ನೋದು, ನನ್ನ ಮಗನೇ 4 ಬಿಡಬೇಕು ಅಂತ ಅನಿಸ್ತೈತೆ. ಒಡ ಹುಡ್ದವನು ಅಂತ ಅನ್ಕೊಂಡಿದ್ದೀನಿ, ಇಲ್ಲಾಂದ್ರೆ ಅಮ್ಕಾಕ್ಬಿಡ್ತಿದ್ದೆ. ಯಾವಾಗ ನೋಡಿದ್ರು ಪಾರ್ವತಿ 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 ಅಂತ ಅವಳು ಜ್ಞಾನ ಮಾಡ್ತಾ ಇರ್ತಿಲ್ಲ. ಅದ್ರ ಬದಲು ಆ ಮಾರಿಗುಡಿ ಬೆಟ್ಟದ ಮೇಲೆ ಕುತ್ಕೊಂಡು ದೇವ್ರ ಜ್ಞಾನ ಮಾಡು. ದೇವ್ರು ಹೊಲ್ದಿರ್ತಾನೆ. ಆಗ 3 ವಾರ ಕೇಳಬೇಕಾಗಿತ್ತು, ಮೊದಲನೇದು ಒಳ್ಳೇದಾಗ್ಲಿ, 2ನೇದು ಒಳ್ಳೇದಾಗ್ಲಿ, 3ನೇದು ಒಳ್ಳೇದಾಗ್ಲಿ ಅಂತ. ಅದ್ಯಾಕೆ 3 ಗೀತ ಹೇಳ್ಬೇಕು? ಒಂದ್ ಕಿತ ಹೇಳಿದ್ರೆ ನಿಂಗೆ ಅರ್ಥ ಹಾಕಿಲ್ವಲ್ಲಪ್ಪ, ಅದಕ್ಕೆಯ. ಅದಕ್ಕೆ ಇತ್ತೀಚೆಗೆ ಅಣ್ಣ ತುಂಬಾನೇ ಬೈತಾವ್ರೆ, ಅಜ್ಜಿನೂ ಬೈತಾವಳೆ. ಅಣ್ಣ, 1 ಕಿತ ಫ್ರೀ ಮಾಡ್ಕ, ಯಜಮಾನ ಪಿಕ್ಚರ್ ತೋರಿಸ್ತೀನಿ. ಅಣ್ಣ ಅಂದ್ರೆ ಹೆಂಗಿರ್ಬೇಕಂತ ನೋಡಿ ಗೊತ್ತಾಯ್ತದೆ. ಅಜ್ಜಿ ನೀನು ಫ್ರೀ ಮಾಡ್ಕ, ಅಜ್ಜಿ ಅಂದ್ರೆ ಹೆಂಗಿರ್ಬೇಕು ಅಂತ ಮ್ಯಾಜಿಕ್ ಅಜ್ಜಿ ಪಿಕ್ಚರ್ ತೋರಿಸ್ತೀನಿ. ಒಮ್ಮೆಗೌಡ, ಸುಮ್ಮನೆ ಇರ್ತೀಯಾ? ಅದಕ್ಕೆ ಯಾರು ಏನಾರ ಹೇಳಿ, ನಾನು ಸುಮ್ಮನೆ ಇರೋಕ್ಕಿಲ್ಲ. ಪಾರ್ವತಿ ಬಗ್ಗೆ ಹೇಳಿದ್ರೆ ಒಬ್ರಿಗಿಂತ ಒಬ್ರಿಗೆ ಉರಿ ಅಲ್ವಾ? ತೋರಿಸ್ತೀನಿ. ಜಗತ್ತು ಪಾರ್ವತಿ ದೇವದಾಸ ಅಂತೈತೆ, ಅದನ್ನ ತಿದ್ದಿ ಪಾರ್ವತಿ ಸೋಮದಾಸ್ ಅಂತ ಮಾಡಲಿಲ್ಲ, ನಾನು ನಮ್ಮ ಅಪ್ಪಂಗೆ ಹುಟ್ಟಿಲ್ಲ ಅಂತ ಅನ್ಕೊಳ್ಳಿ. ಬೇಕಪ್ಪ ನನ್ನ ಮಗ, ಯಾವ ಗಳಿಗೆನಲ್ಲಿ ಹುಟ್ಟಿಸ್ಬಿಟ್ನ ಇವರಪ್ಪ ಇವನ್ನ. ಇಂದ್ರ, ಶಿವ ಫೋನ್ ಮಾಡಿದ್ರೆ ಕೊಡು, ನಾನು ಮಾತಾಡ್ತೀನಿ. ಇದೇನು ಈ ಹುಡುಗಿ ಮೊದ್ಲೆಲ್ಲ ಫೋನ್ ಮಾಡಿರ್ ಒಂದೇ ಕಿತಕ್ಕೆ ಎತ್ಬಿಟ್ಟು ಬಾಯ್ ತುಂಬಾ ಅತ್ತೇ ಅನ್ನೋದು. ಇಷ್ಟ ಕಿತ ಮಾಡ್ತಾ ಇದ್ದೀನಿ, ಒಂದ್ಸಲನಾರ ಎತ್ತಲೋ ಅನ್ನೋದು ಬೇಡವಾ? ಎಲ್ಲ ನನ್ನ ಕರ್ಮ. ನಾನು ನೋಡಿರೋ ತೆಳ್ಗೆ ಬೆಳ್ಗೆ ಇರೋಂಥ ಹುಡುಗಿ ನನ್ನ ಸೊಸೆಯಾಗಿ ಬರಬೇಕು ಅಂತ ಪರದಾಡ್ತಾ ಇದ್ದೀನಿ. ಏನಾರ ಒಂದು ವಿಘ್ನ ಬಂದೇ ಬರ್ತದೆ. ಮನೆಗೆ ಹೋಗ್ಬತ್ತೀನಿ. ಇನ್ನೊಂದು ಕಿತ ಫೋನ್ ಮಾಡಿ ನೋಡ್ತೀನಿ. ಫೋನ್ ಮಾಡ್ತಾನೆ ಇದಾರೆ, ಬಿಡ್ತಾನೆ ಇಲ್ವಲ್ಲ. ಹೇಳಿ ಆಂಟಿ. ಇದೇನೋ ಹಿಂಗಂತಿದ್ಯಾ? ಏನಾಗೈತೆ ನಿಂಗೆ? ಬಾಯ್ ತುಂಬಾ ಅತ್ತೆ ಅಂತ ಕರೀತಿದ್ದೆ, ಏನಾಯ್ತು? ನಾನ್ ನಿಮ್ ಅತ್ತೆ ಅಲ್ವಾ? ನೀವ್ ನಂಗೆ ಅತ್ತೆನೂ ಅಲ್ಲ, ನಾನ್ ನಿಮ್ ಸೊಸೆನೂ ಅಲ್ಲ. ಯಾಕವ್ವ, ನನ್ ಮಗ ಏನಾದ್ರು ಅಂದ ಅಥವಾ ಆ ಶಿವು ಏನಾರ ಹೇಳಿರಾ? ಆಂಟಿ, ನನ್ ಏನು ಕೇಳ್ಬೇಡಿ, ಸುಮ್ಮನೆ ಫೋನ್ ಇಟ್ಬಿಡಿ. ನಿಮ್ ಸುದ್ದಿಗ್ ನಾನ್ ಬರಲ್ಲ, ನನ್ ಸುದ್ದಿಗ್ ನೀವ್ ಬರ್ಬೇಡಿ. ಅಯ್ಯೋಯ್ಯೋಯ್ಯೋ, ಏನವ್ವ ಒಂದೇ ಕಿತ ಹಿಂಗಂದ್ಬಿಟ್ಟೆ. ಅಲ್ಲ ಕಣವ್ವ, ನನ್ ಕೊನೆಗಾಲದಲ್ಲಿ ಅಂದ್ರೆ ನೀನ್ ನನ್ ಬಾಯಿಗೆ ನೀರು ಒಯ್ಬೇಕು ಅಂತ ಆಸೆ ಮಾಡಿಕೊಂಡಿದೀನಿ. ನೀನ್ ನೋಡಿದ್ರೆ ಹಿಂಗೆಲ್ಲ ಅಂತಿದ್ಯಲ್ಲವ್ವ, ಯಾಕವ್ವ? ಆಂಟಿ, ವಿಷಯ ಗೊತ್ತಿಲ್ಲದೆ ಏನನ್ನೋ ಹೇಳ್ಬೇಡಿ. ಆ ಶಿವಣ್ಣ ನನ್ನ ಹತ್ರ ಏನ್ ಹೇಳ್ದ ಗೊತ್ತಾ? ಆ ಸೀನಾ ಅನ್ನೋ ಸಕ್ಕರೆ ಗುಂಡಮ್ಮಂಗ್ ಸೇರಿದ್ದು ಕಣವ. ಮಕ್ಕಳ ಮ್ಯಾಕ ಆಣೆ ಮಾಡಿ ಹೇಳ್ತೀನಿ, ನನ್ನ ತಂಗಿರ್ ಜೀವನದಾಗೆ ಒಂಚೂರು ಬದಲಾವಣೆ ಆಯ್ತು ಅಂತ ತಿಳ್ಕೊ. ನನ್ನ ಮನ್ಸನೇ ಆಗಿರಕ್ಕಿಲ್ಲ. ನನ್ನ ಬಾಮೈದ ನನ್ನ ತಂಗಿ ಗುಂಡಮ್ಮ ಇಬ್ರು ಸಂದಾಕ್ ಬದುಕ್ಬೇಕು. ಆ ವ್ಯವಸ್ಥೆನ ನೀನ್ ಮಾಡ್ಬೇಕು. ಅಯ್ಯೋ, ಇಷ್ಟೆಲ್ಲ ಆಯ್ತೇನವ್ವ?
ನನ್ನ ಹತ್ರ ಒಂದು ಮಾತಾರ ಹೇಳ್ದ ನೀನು ನಿನ್ ಪಾಡಕ್ ನೀನೇ ಏನೇನೋ ಅನ್ಕೊಂಡ್ಬಿಟ್ರೆ ನೀನೇ ನನ್ನ ಸೊಸೆ ಅಂತ ನಂಬ್ಕೊಂಡಿರೋ ನನ್ ಗತಿ ಏನೋ ನಾನು ಎಲ್ಗೋಗಣ? ಆಂಟಿ ನಾನು ಸೀನನ್ ಪಡ್ಕೋಬೇಕು ಅಂತ ಏನೇನೋ ಟ್ರೈ ಮಾಡಿದೆ, ನೀವು ಹೆಲ್ಪ್ ಮಾಡಿದ್ದೀರಾ, ಆಗ್ಲಿಲ್ಲ. ಈಗ ಶಿವಣ್ಣಂಗೆ ಡೌಟ್ ಬಂದಿದೆ, ಅದಕ್ಕೆ ಇಷ್ಟೆಲ್ಲ ಹೇಳೋಗಿರೋದು. ನಾನಿನ್ನು ಸೀನನ್ ಸುದ್ದಿಗೆ ಬರಲ್ಲ ಆಂಟಿ. ಪ್ರೀತಿ ಅಂದ್ರೆ ಇಷ್ಟೇನೇನವ್ವ? ಶಿವುಗೆ ಏನು ಅನುಮಾನ ಬಂದಿರಕ್ಕಿಲ್ಲ ಅಲ್ಲ? ಅನುಮಾನ ಬಂದಿದ್ರೆ ಇಷ್ಟೊತ್ತಿಗೆ ನಾನು ನೀನು ಹಿಂಗೆ ಮಾತಾಡಕ್ಕಾಯ್ತಿತ್ತ? ಮಾರಿಗುಡಿ ಕೆರೆನಾಗಿ ಎಣ ತೇಲ್ಸಿರ್ತಿದ್ವಿ. ಅದಕ್ಕೆಲ್ಲ ನೀನು ಯಾಕೆ ತಲೆ ಕೆಡ್ಸ್ಕೊತ್ಯಾ? ಪ್ರೀತಿ ಅಂದರೆ ತ್ಯಾಗ ಅದು ಇದು ಅಂತ ಅವ್ರು ಯಾರೋ ಹೇಳಿರ್ಬೋದು, ಆದರೆ ಪ್ರೀತಿ ಅಂದರೆ ತ್ಯಾಗ ಅಲ್ಲ. ಪ್ರೀತಿ ಅಂದರೆ ಹೋರಾಟ. ಎಲ್ಲಿವರೆಗೂ ಹೋರಾಟ? ಕಿತ್ಗಳ ಗಂಟ ಹೋರಾಟ. ನನಗೂ ವಯಸ್ಸಾಯ್ತೈತೆ, ಜೀವನದಾಗೆ ಅಲ್ಲೇ ಅರ್ಧ ದಾರಿ ಬಂದ್ಬಿಟ್ಟಿದ್ದೀನಿ. ಅದು ನೀನೇ ನಮ್ಮ ಮನೆ ಸೊಸೆ ಆಗಬೇಕು ಅಂತ ಎಷ್ಟು ಖುಷಿಯಾಗಿ ಹುಮ್ಮಸ್ಸಲ್ಲಿದ್ದೀನಿ ಅಂತದ್ರಾಗೆ ಹೆಂಗಾಗಿ ಇದ್ಕೊಂಡು ಹೆಂಗೋ ಆಡ್ತೀಯಲ್ಲವ್ವ ನೀನು. ಅಯ್ಯೋ, ಇದೆಲ್ಲ ಪ್ರೀತಿನಾ? ನೋಡವ ಪಿಂಕಿ, ಜಗತ್ತೇ ಎದುರಾದ್ರೂ ನಾವು ಹೆದರ್ಕೋಬಾರ್ದು. ಜಗತ್ತಿನ ಜೊತೆಗೆ ನಮ್ಮ ಕೈನ ಕತ್ತಿ ಇಟ್ಕೊಂಡು ಹೋರಾಡಕ್ಕಾಗದೆ ಹೋದ್ರು ಪರ್ಕೆ ಇಟ್ಕೊಂಡಾರ ಹೋರಾಡಬೇಕು. ನೀನು ಸೋಲು ಒಪ್ಕೋಬೇಡ ಪಿಂಕಿ. ನಾನು ಕೊನೆ ಉಸಿರಿರೋ ಗಂಟ ನಾನು ನಿನ್ನ ಜೊತೆಗಿರ್ತೀನಿ. ಯಾವತ್ತೂ ಸೀನನ್ನ ಬಿಟ್ಕೊಡ್ಬೇಡ. ಅತ್ತೆ, ಹಬ್ಬ, ಕೊನೆಗೂ ಒಪ್ಕೊಂಡಲ್ಲ. ಸಾರಿ ಅತ್ತೆ. ಶಿವಣ್ಣನ ಮಾತು ಕೇಳಿ ಹೆದ್ರಿ ಸುಮ್ಮನೆ ಆಗಿದ್ನೇ ಹೊರತು ಸೀನನ್ ಬಿಟ್ಟು ಹೋಗ್ತೀನಿ ಅಂತ ನಾನು ಡಿಸೈಡ್ ಮಾಡಿರಲಿಲ್ಲ. ಆದರೆ ನಿಮ್ಮ ಮಾತು ಕೇಳಿ ನಾನು ಸೀನನ್ ಗೆಲ್ತೀನಿ ಅನಿಸ್ತಿದೆ. ಇನ್ನು ಹೆದ್ರೋ ಮಾತೇ ಇಲ್ಲ ಅತ್ತೆ. ಇಷ್ಟು ದಿನ ಕೇಳ್ಕೊಂಡಿದ್ದೀನಿ, ಇನ್ನು ಮುಂದೆ ಕಿತ್ಕೊಂತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳೋ, ನಾನಿದ್ದೀನಿ ನಿನ್ನ ಜೊತೆಗೆ. ಇವಳೇನು ಇಷ್ಟು ಅರ್ಜೆಂಟಲ್ಲಿ ಫೋನ್ ಇಟ್ಬಿಟ್ಟು ಹೋಗ್ತಾ ಇದ್ದಾಳೆ? ಯಾರು ಮಾಡಿರ್ಬೋದು?